Good morning, sir. My name is Meghayan. I am studying in 7th standard. Today, June 7, 2024 is celebrated as World Food Safety Day. Please say something about this day, sir. This World Food Safety Day is celebrated to give awareness regarding the food safety and standards measures to be taken by the public. That is the main theme. And this time we have to consider food standards which save the lives. That is the theme for this 2024 Food Safety Day. This is a season by which all are suffering from one and another sickness. As a doctor, will you inform what might be the reason and what shall be the precautions? Actually, all public are following the food eating methods have been changed. They have taken the western part of the eating food habits. That means they are eating more bakery items. So that's why more sugar items. And for juices which are give more sugars. So that's why more calories they are taking. Instead of other, how to prevent means we have to take more vegetables, more cereals food, and more fruits, and more milk and egg products, and can take more like that. ನಮಸ್ತೆ, ನನ್ನ ಹೆಸರು ಶಾರಿಕಾ ಫಿರ್ದೋಸ್. ನಾನು 9ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಸರ್, ಆಹಾರ ಸುರಕ್ಷತೆ ಎಂದರೇನು? ಆಹಾರ ಸುರಕ್ಷತೆ ಅಂದ್ರೆ ಆ ಆಹಾರವನ್ನು ನಾವು ಸೇವನೆ ಮಾಡೋದ್ರಿಂದ ಯಾವುದೇ ರೀತಿ ನಮ್ಮ ಆರೋಗ್ಯದ ಮೇಲೆ ಹಾನಿ ಉಂಟು ಮಾಡಬಾರದು ಅಂತ ಆಹಾರವನ್ನು ನಾವು ಆಹಾರ ಸುರಕ್ಷಿತವಾದ ಆಹಾರ ಅಂತ ಕರಿತೀವಿ. ಸರ್, ಆಹಾರವನ್ನು ಸುರಕ್ಷತೆಯಿಂದ ಉಪಯೋಗಿಸಲು ನಾವು ಏನೇನು ಕ್ರಮಗಳನ್ನು ತೆಗೆದುಕೊಳ್ಳಬಹುದು? ಮೊಟ್ಟ ಮೊದಲನೇದಾಗಿ ನೀವು ಯಾವ ರೀತಿ ಒಂದು ಆಹಾರ ಪದಾರ್ಥಗಳನ್ನು ನೀವು ಖರೀದಿ ಮಾಡ್ಕೊಂಡ್ ಬರ್ತಿಲ್ಲ, ಅದನ್ನ ನೀವು ಪ್ಯಾಕೆಟ್ ಅಲ್ಲಿರುವ ಆಹಾರ ಪದಾರ್ಥಗಳನ್ನು ಖರೀದಿ ಮಾಡ್ಕೊಂಡ್ ಬರ್ಬೇಕು. ಆ ಪ್ಯಾಕೆಟ್ ಅಲ್ಲಿ ಇರುವಾಗ ನೀವು ಬ್ಯಾಚ್ ನಂಬರು, FSSAI ಲೋಗೋ, ಮತ್ತೆ ಯಾವಾಗ ಅದು ಉತ್ಪಾದನೆ ಆಯಿತು, ಮತ್ತೆ ಎಲ್ಲಿವರೆಗೂ ಉಪಯೋಗಿಸಬಹುದು ಆ ಡೇಟ್ಸ್ ನೆಲ್ಲ ನೋಡಿ ನೀವು ತಗೊಂಡ್ಬರೋದ್ರಿಂದ ನಿಮ್ಮ ಆಹಾರ ಗುಣಮಟ್ಟದ ಆಹಾರ ಪದಾರ್ಥಗಳನ್ನು, ಕಚ್ಚಾ ಪದಾರ್ಥಗಳನ್ನು ನೀವು ಖರೀದಿ ಮಾಡ್ಕೊಂಡ್ ಬರ್ತೀವಿ. ತದನಂತರ ನೀವು ಅಡಿಗೆ ಮಾಡಿದ್ರು ಸಹ 2 ಗಂಟೆ ಒಳಗಡೆ ಉಪಯೋಗಿಸ್ತೀವಿ. ತದನಂತರ ಉಪಯೋಗಿಸಿದ್ರೆ ಆಹಾರದ ಗುಣಮಟ್ಟ ಕಡಿಮೆ ಆಗೋಗುತ್ತೆ. ಸೊ ನಿಮ್ಮ ಯಾವುದೇ ರೀತಿ ನೀವು ಊಟ ಮಾಡೋಕ್ಕಿಂತ ಮೊದಲು ಕೈಯನ್ನು ಸೋಪಿನಿಂದ ಶುದ್ಧವಾದ ನೀರಿನಿಂದ ತೊಳ್ಕೋಬೇಕು. ಸೊ ನಂತರ ಮಲ ವಿಸರ್ಜನೆ ಮಾಡಿದಾಗಲೂ ಅಷ್ಟೇನೆ ನೀರಿನಲ್ಲಿ ತೊಳ್ಕೊಂಡು ಬಂದ ನೀರು ಮತ್ತೆ ಸೋಪಲ್ಲಿ ತೊಳೆದಾಗ ನಮ್ಮ ಕ್ರಿಮಿಕೀಟಗಳು ಅದರಿಂದ ಅವಾಯ್ಡ್ ಆದಾಗ ನಮಗೆ ಈ ಒಂದು ಕಾಯಿಲೆಗಳು ಸಹ ಬರುವುದಿಲ್ಲ. ಏನಾದ್ರೂ ವಿಶೇಷತೆಗಳನ್ನ ಹೇಳೋಕೆ ನಿಮ್ಗೆ ಸಾಧ್ಯನಾ? ಎಲ್ಲ ಸಾರ್ವಜನಿಕರು ಆಹಾರ ಪದ್ಧತಿಯನ್ನು, ಉತ್ತಮವಾದ ಆಹಾರ ಪದ್ಧತಿಯನ್ನು ಅಳವಡಿಸಬೇಕು. ಮುಖ್ಯವಾಗಿ ನಾವು ದಿನನಿತ್ಯ ರಾಗಿ, ಗೋಧಿ, ಅಕ್ಕಿ ಈ ಪದಾರ್ಥಗಳನ್ನು ಹೆಚ್ಚಿಗೆ ಬಳಸಬೇಕು. ತದನಂತರ ಜೊತೆಯಲ್ಲಿ ಸೊಪ್ಪು, ಹಣ್ಣು, ತರಕಾರಿಗಳನ್ನು ಸಹ ಹೆಚ್ಚಿಗೆ ಬಳಸಬೇಕು. ನಂತರ ಹಾಲು, ಮೊಟ್ಟೆ ಈ ರೀತಿ ಸೇವನೆ ಮಾಡಬೇಕು. ತುಂಬಾ ಕಡಿಮೆ ಅಂದ್ರೆ ಸಿಹಿ ಪದಾರ್ಥಗಳು, ಜಂಕ್ ಫುಡ್ ನಾವೇನ್ ಹೇಳ್ತೀವಿ ಇವಾಗ, ಬರ್ಗರ್ ಆಗ್ಲಿ ಅಥವಾ ಸ್ಯಾಂಡ್ವಿಚ್ ಆಗ್ಲಿ ಅಥವಾ ಈ ಒಂದು ಜ್ಯೂಸ್, ಕಾರ್ಬೋನೇಟೆಡ್ ಜ್ಯೂಸ್ ಅಂತ ಹೇಳ್ತೀವಿ, ಪೆಪ್ಸಿ, ಕೊಕೋ ಕೋಲಾ, ಇವನ್ನೆಲ್ಲ ನಾವು ಕಡಿಮೆಯಲ್ಲಿ ಬಳಸ್ಬೇಕು. ಈ ರೀತಿ ನಾವು ಬ್ಯಾಲೆನ್ಸ್ಡ್ ಊಟ ಸೇವನೆ ಮಾಡೋದ್ರಿಂದ ನಾವು ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೋಬಹುದು. ಈ ಒಂದು ಅಧಿಕ ರಕ್ತದೊತ್ತಡ ಅಥವಾ ಮಧುಮೇಹ ಕಾಯಿಲೆಗಳು ಅಥವಾ ಕ್ಯಾನ್ಸರ್ ಕಾಯಿಲೆಗಳನ್ನು ನಾವು ತಡೆಗಟ್ಟಬಹುದು. ಥ್ಯಾಂಕ್ ಯು ಸರ್. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಕ್ಕೆ ಧನ್ಯವಾದಗಳು.